ಇವತ್ತು 19ನೇ ತಾರೀಕು. 12 ದಿನದ ಮುಂಚೆ ನಾವೊಂದು ಗಾಡಿ ತಗೊಂಡಿದ್ವಿ, RTX 300 ಅಂತ ಅದ್ರ ಹೆಸರು. ಇಡೀ ಮಾರ್ಕೆಟ್ ನಲ್ಲಿ ಆಡ್ಸ್ಬಿಡುತ್ತೆ. 29 ತೋರಿಸ್ತೈತ್ ಮೈಲೇಜ್. ಈ ಗಾಡಿ ರಿವ್ಯೂನ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಗುರು. ಈ ಗಾಡಿಗೆ ಅಷ್ಟು ಜಸ್ಟಿಸ್ ಕೊಡ್ಬೇಕಾಗತ್ತೆ. ಚೆಕ್ 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 ಚೆಕ್. USB ಚಾರ್ಜಿಂಗ್ ಇಲ್ವಾ? ಟಾಪ್ ಎಂಡ್ ಅಲ್ಲಿ ಇದೆಯಾ? ಈ ಗಾಡಿನಲ್ಲಿ ಬೇಸ್ ಮಾಡಲ್ ತಗೊಂಡ್ರೆ ನಿಮ್ಗೆ ಯಾವುದೇ ತರ ಆಕ್ಸೆಸರೀಸ್ ಬರೋದಿಲ್ಲ. ನಾವು ಸ್ಕಿಟ್ ಕಡೆಯಿಂದ ಒಂದಷ್ಟು ಆಕ್ಸೆಸರೀಸ್ ನ ಮಾಡಿದೀವಿ. ಹೊಸ ಗಾಡಿ ಯಾವ್ದೇ ತಗೊಂಡ್ರು ನಮ್ಗೆ ಗೊತ್ತಿಲ್ಲದೆ ಬೆಟ್ಟಕ್ಕೆ ಹೋಗ್ಬಿಡ್ತೀವಿ ಅನ್ಕೊಳ್ಳಿ ನಾವು. ಏನ್ ಬ್ರೋ ಎಲ್ಲ ಹಿಂಗೆ ತರದಾಕ್ಬಿಟ್ಟವ್ರೆ. ಸ್ವಿಮ್ಮಿಂಗ್ ಪೂಲ್ ಇದೆಯಾ ಅಲ್ಲಿ? 5x ಇರೋದಕ್ಕೆ ಇದೊಂದು ಅಡ್ವಾಂಟೇಜ್. ಫುಲ್ ಝೂಮ್ ಆಗಿ ತೋರಿಸಬಹುದು. ಯಾರ್ಯಾರು ಈ ಗಾಡಿಗಳನ್ನ ತಗೊಂಡು ಲಾಂಗ್ ರೈಡ್ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ನಿಮ್ ಲೈಫ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಒನ್ ಆಫ್ ದ ಬೆಸ್ಟ್ ಮೆಮೊರಿ ಆಗುತ್ತೆ. ಮಿನಿ ಟ್ರಯಂಫ್ ಟೈಗರ್ ತರ ಇದೆ ಗುರು. ನೀವು ಎಷ್ಟೇ ತ್ರಿಪುರ ಸುಂದರಿ ಇದ್ರಿದ್ರು ನಿಮ್ ಹತ್ರನೂ ಬರಲ್ಲ ನಾವು. ಎಕ್ಸೆಲ್ ಇಂದ ಎಲ್ಲಿಗೆ ಬಂದ್ಬಿಟ್ರು ಬ್ರೋ ಇವರು. ನಮ್ ದೇಶದಲ್ಲಿ ಈ ತರ ಗಾಡಿಗಳು ಬಂದ್ಬಿಟ್ರೆ ಪ್ರಾಬಬ್ಲಿ ಟೈಗರ್ GS ಅಂತ 1000cc ಗಾಡಿಗಳು ಬೇಕಾಗದೇ ಇಲ್ಲ ಅನ್ಸ್ಬಿಡುತ್ತೆ. ಅಪಾಚಿಯಲ್ಲಿ RTR ಅಂತ ಕೇಳಿರ್ತೀರಾ, ಆದ್ರೆ ಇದು RTX ರ್ಯಾಲಿ ಟೂರಿಂಗ್ ಎಕ್ಸ್ಟ್ರೀಮ್ ಅಂತ. ಒಂದ್ ಟೈಮಲ್ಲಿ NS 200cc ನೇಕೆಡ್ ಬೈಕ್ ಸೆಗ್ಮೆಂಟ್ ನ ಹೆಂಗೆ ರೂಲ್ ಮಾಡ್ತು, ಇದು ಒಂದು 300cc ಅಡ್ವೆಂಚರ್ ಸೆಗ್ಮೆಂಟ್ ನ ಹಂಗೆ ರೂಲ್ ಮಾಡುತ್ತೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಬ್ರೋ ಇದು ಎಷ್ಟಿದೆ ಸೀಟ್ ಹೈಟ್? ಏನೊಂದು 5 ಇರೋರೆಲ್ಲ ಓಡಿಸ್ಬೋದಲ್ಲ ಆರಾಮಾಗಿ. ಮೈಸೂರು. ನನ್ನ ಯೂಟ್ಯೂಬರ್ ಟಿಪಿಕಲ್ ಕನ್ನಡಿಗ ಅಂತ ಗೊತ್ತಾ? ನಮ್ದೇ ಗಾಡಿ ರಿವ್ಯೂ ಬರುತ್ತೆ ನೋಡಿ. ನನಗೆ ಇವಾಗ ಒಂದು ವಿಷಯ ಫ್ಲಾಶ್ ಆಯ್ತು ಗುರು. TVS ಅವರು ಮಾಡಿರೋಂತ ಫಸ್ಟ್ ಎವರ್ ಅಡ್ವೆಂಚರ್ ಟೂರರ್ ಗಾಡಿ ಇದು. ಟ್ರೈನು ಅರ್ಬನ್ ಅಲ್ಲಿ ಪವರ್ ಇಲ್ಲ, ಟೂರ್ ಅಲ್ಲೇ ನಿಮ್ಗೆ ಫುಲ್ ಪವರ್. ರ್ಯಾಲಿ ಹಾಕಿದ್ರೆ ಹಿಂದೆ ABS ಆಫ್ ಆಗ್ಬಿಡ್ತದೆ. ಗಾಡಿ ತಗೊಂಡು 2 ವಾರ ಆಗಿದ್ರು ನಾನು ಇದನ್ನ ಓಡಿಸಿಲ್ಲ. ಏನಕ್ಕೆ ಅಂದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಓಡಿಸಿದಾಗ ನನಗೆ ಏನ್ ಅನ್ಸುತ್ತೆ ಅದನ್ನ ರಾ ಆಗಿ ಅನ್ಸ್ಕ್ರಿಪ್ಟೆಡ್ ಆಗಿ ನಿಮ್ಗೆಲ್ಲ ಹೇಳ್ಬೇಕು ಅಂತ ಆಸೆ ಇತ್ತು. ನಿಮ್ಗೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಆದ್ರೆ ಇದ್ರಲ್ಲಿ ಇರುವಂತ ಪೇಂಟ್ ಮಾತ್ರ ಒಂದು ನಿಮಿಷ ಫೋನ್ ಅಲ್ಲಿ ತೆಗೆದು ತೋರಿಸ್ತೀನಿ. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ಸುಮಾರು ಜನ ನನಗೆ ಬೈದಾಕ್ಬಿಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ, RTX ರಿವ್ಯೂ ಮಾಡೋ ಗುರು ಏನಕ್ಕೆ ಹಿಂಗ್ ಪೇಚಾಡ್ತಾ ಇದೆಯಾ, ಎಲ್ರು ಆಲ್ರೆಡಿ ಮಾಡಾಕ್ಬಿಟ್ಟಿದ್ದಾರೆ, ನೀನ್ ಏನಕ್ಕೆ ಮಾಡಿಲ್ಲ ಅಂತ. ನಿಮ್ಗೆ ಒಂದು ಹಾರ್ಶ್ ರಿಯಾಲಿಟಿ ಹೇಳ್ತೀನಿ ಕೇಳಿ. ನಾನು ಯೂಶುವಲಿ ಲಾಂಚ್ ಇವೆಂಟ್ ಗಳಿಗೆ ಹೋದ್ರೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ದುಡ್ಡು ಇಸ್ಕೊಳ್ಳೋದಿಲ್ಲ. ಗಾಡಿ ಲಾಂಚ್ ಆಗ್ತಿದೆ ಅಂತ ತೋರ್ಸಕ್ ಮಾತ್ರ ದುಡ್ಡು ಇಸ್ಕೋತೀನಿ. ಗಾಡಿ ಹೆಂಗಿದೆ ಅಂತ ಹೇಳೋದಕ್ಕೆ, ಹೆಂಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ನ ಹೇಳೋದಕ್ಕೆ ದುಡ್ಡು ಇಸ್ಕೊಳ್ಳೋದಿಲ್ಲ. ಮುಂದೆ ಒಂದು ವೈಸರ್ ಇದೆ, ಇದು ನಾರ್ಮಲ್ ಯೂಸೇಜ್ ಓಕೆ. ನೀವೇನಾದ್ರೂ ಲಾಂಗ್ ಟೂರ್ ಗಳನ್ನ ಹೊಡಿತೀರಾ ಅಂದ್ರೆ ಇನ್ನೊಂಚೂರು ಮೇಲ್ಗಡೆ ಇರಬೇಕಿತ್ತು. ಹೆಂಗಿದ್ರು ಶೋರೂಮ್ ಅವರು ಗಾಡಿಗಳನ್ನ ನಮ್ ಕೈ ಕೊಡೋದಿಲ್ಲ. ಹೆಂಗಿದ್ರು ನಾವೇ ಒಂದ್ ಗಾಡಿ ತಗೋತಾ ಇದೀವಿ ಅನ್ನೋದಂತೂ ಗೊತ್ತಿತ್ತು. ಅದಕ್ಕೋಸ್ಕರ ಆರಾಮಾಗಿ ಚಿಲ್ಲಾಗಿ ವೆಯ್ಟ್ ಮಾಡ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಯಾರ್ಯಾರು ಜೋಶಲ್ಲಿ ಅಪಾಚೆ RTX ಗಾಡಿಗಳನ್ನ ಬುಕ್ ಮಾಡ್ತೀರಾ ಅಥವಾ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಾ, ದಯವಿಟ್ಟು ಒಂದ್ಸಲ ಟೆಸ್ಟ್ ರೈಡ್ ಮಾಡಿ. ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ. ಆದ್ರೆ ಈ ಗಾಡಿನ ನೀವು ಟೆಸ್ಟ್ ರೈಡ್ ಮಾಡೋ ತನಕ ಇದು ಹೆಂಗ್ ಫೀಲ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ, ಗೇರ್ ಶಿಫ್ಟಿಂಗ್ ಮಾತ್ರ ಬಾಂಬ್ ಆಗಿದೆ. ಮುಂಚೆ ಅಪಾಚಿಯಲ್ಲಿ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಬರ್ತಾ ಇತ್ತು 310cc, ಆದ್ರೆ RTX ಅಲ್ಲಿ ಒಂದು ಕನ್ವೆನ್ಷನಲ್ ಇಂಜಿನ್ ಇದೆ, ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್, 28.5 Newton meter, 35.5 bhp. 300cc ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಸ್ಮೂತೆಸ್ಟ್ ಇಂಜಿನ್, ಅಪ್ ಟು 6000 RPM. 6000 RPM ಆದ್ಮೇಲೆ ಈ ಗಾಡಿ ಪ್ರೈಸ್ ಬಂದು ಆನ್ ರೋಡ್ 2,55,000 ಬೇಸ್ ಮಾಡಲ್ಗೆ. ಟಾಪ್ ಎಂಡ್ ತಗೋತೀರಾ ಅಂದ್ರೆ 3,05,000 ಆಗುತ್ತೆ. 260 ಅಂದ್ರೆ ಇದಕ್ಕಿಂತ 5,000 ಜಾಸ್ತಿ. ಮೊದ್ಲೇ ಗಾಡಿನ ಯಾರು ತಗೋತಾ ಇರ್ಲಿಲ್ಲ, ಇದು ಬಂದ್ಮೇಲೆ ಯಾವ ಆಂಗಲ್ ಇಂದ ನೋಡಿದ್ರು ಇದು 300cc ಗಾಡಿ ತರ ಅಂತೂ ಕಾಣ್ತಿಲ್ಲ. ಆದ್ರೆ ನನಗೆ ಇದ್ರಲ್ಲಿ ಇಷ್ಟ ಆಗ್ತಾ ಇರೋಂತ ಒಂದು ವಿಷಯ ಏನು ಅಂದ್ರೆ ಸ್ಯಾಸಿ ಗುರು. ಎಷ್ಟು ನಿಂಬಲ್ ಆಗಿದೆ ಅಂದ್ರೆ ನೀವು ತಿರುಗ್ಬೇಕು ಅಂತ ಅನ್ಕೋತೀರಾ ಅಷ್ಟ್ರಲ್ಲಿ ತಿರುಗ್ಬಿಟ್ಟಿರುತ್ತೆ. ತಿರುಗುದಿಲ್ಲ, ಇದು ಹೋಗ್ತಾ ಇಷ್ಟೇ ಸ್ಪೀಡ್. ಇದು ಮೇಲ್ಗಡೆ ಇಲ್ಲಿ ಏನ್ ನೋಡ್ತಾ ಇದ್ರೆ GPS ಮೌಂಟ್ ನಾವು ಸ್ಕಿಟ್ ಕಡೆಯಿಂದ ಮಾಡಿರೋದು. ಜೊತೆಗೆ ಇದರಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಗಳನ್ನು ಹಾಕಿದೀವಿ. ಎಷ್ಟು ನೀಟಾಗಿ ಇಂಟಿಗ್ರೇಟ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತೂ ಆಗೋದಿಲ್ಲ ಗುರು ಇಲ್ಲಿ 2 ರೈಸರ್ಸ್ ಇದೆ ಅಂತ. ಹ್ಯಾಂಡಲ್ ಬಾರ್ ಪೊಸಿಷನ್, ಸೀಟಿಂಗ್ ಪೊಸಿಷನ್ ಎಲ್ಲ ಹೆವಿ ಕಂಫರ್ಟಬಲ್ ಆಗಿದೆ. KTM ತರ ಇದು ಜಾಸ್ತಿ ಗೇರ್ ಗಳನ್ನು ಕೇಳ್ತಾ ಇಲ್ಲ. ಆರಾಮಾಗಿ 5ನೇ ಗೇರ್ 6ನೇ ಗೇರ್ ಹಾಕೊಂಡು 80, 90, 100 ಕ್ರೂಸಿಂಗ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರಬಹುದು. ಫ್ರಂಟ್ ಅಲ್ಲಿ 110 ಸೆಕ್ಷನ್ 19 ಇಂಚ್ ವೀಲ್ ಇದೆ. ಬ್ಯಾಕ್ ಅಲ್ಲಿ 150 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಹೆಡ್ ಲೈಟ್ ನೋಡಿ ಏನ್ ಕ್ರೇಜಿ ಆಗಿದೆ ಅಂತ. ಇದರಲ್ಲಿ ಕಂಪ್ಲೀಟ್ LED ಲೈಟ್ ಗಳನ್ನ ಕೊಟ್ಟಿರೋದು. ಇಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, LED ಇಂಡಿಕೇಟರ್ ಗಳಿದೆ. ರೋಡ್ ಮೇಲೆ ಗ್ಲೈಡ್ ಆಗ್ತಿದೆ ಗುರು. ಇದು ಗಾಡಿ ಓಡಿಸ್ಬೇಕಾದ್ರೆ ತುಂಬಾ ಲೈಟ್ ವೈಟ್ ಫೀಲ್ ಆಗ್ತಾ ಇದೆ. ಇದರಲ್ಲಿರುವಂತ ಸಸ್ಪೆನ್ಷನ್, ಇದರಲ್ಲಿರುವಂತ ಸೆಂಟರ್ ಆಫ್ ಗ್ರಾವಿಟಿ, ವೆಯ್ಟ್
ಚೆನ್ನಾಗೈತಿ ಲೋ ಡೌನ್. ನಿಮ್ಗೆ ಇದು ಟಿಪ್ ಆಗುತ್ತೆ ಅನ್ನೋ ಭಯ ಇಲ್ಲ? ನೀವು ಹಿಮಾಲಯನೆಲ್ಲ ಆದ್ರೆ ಎಮ್ಮೆ ಬಾರ, ಇದು KTM ತರನೇ ಸೇಮ್. ಇದರಲ್ಲಿ ಫ್ರಂಟ್ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ನೀವು ಇದ್ರಲ್ಲೇನೆ BTO ಅಂತ ಒಂದು ಮಾಡೆಲ್ ಬರುತ್ತೆ, ಅಂದ್ರೆ ಟಾಪ್ ಎಂಡ್ ವರ್ಷನ್. ಅದನ್ನ ತಗೊಂಡ್ರೆ ಅಡ್ಜಸ್ಟಬಲ್ ಫೋರ್ಕ್ಸ್ ಗಳನ್ನ ಕೊಡ್ತಾರೆ. ಇನ್ನ TVS ಅವರು ಈ ಗಾಡಿನ ಇಷ್ಟು ಕಮ್ಮಿಗೆ ಹೆಂಗ್ ಮಾಡಿದ್ರು ಅಂದ್ರೆ, ಒಂದು ಪ್ರೊಡಕ್ಷನ್ ಎಲ್ಲ ಇಲ್ಲೇ ಕಡ್ಕೊಳ್ಳೋದಲ್ಲಿ ಆಗ್ತಾ ಇದೆ, ಒಂದಷ್ಟು ಗಾಡಿಗಳು ಹೊಸೂರಲ್ಲಿ ಆಗ್ತಾ ಇದೆ. ಇದರಲ್ಲಿರುವಂತ ಟೈರ್ TVS, ಇದರಲ್ಲಿರುವಂತ ಬಾಡಿ ಪ್ಯಾನಲ್ಸ್ TVS, ಇದರಲ್ಲಿರುವಂತ ನಟ್ಟು ಬೋಲ್ಟ್ ಕೂಡ TVS ದೇನೆ. ಸೈಡ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಪ್ಯಾನಲ್ ಗಳನ್ನ ಹಾಕಿದ್ದಾರೆ. ಇದರಲ್ಲಿರುವಂತ ಫ್ಯೂಯಲ್ ಟ್ಯಾಂಕ್ 12 ಲೀಟರ್, ಆನ್ ಅನ್ ಆವರೇಜ್ 30 ಕಿಲೋಮೀಟರ್ ಬರುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ 360 ಕಿಲೋಮೀಟರ್ ಹೋಗ್ಬೋದು. ಪ್ರಾಬಬ್ಲಿ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ TVS ಅವರು ಅಪ್ಪರ್ ಹ್ಯಾಂಡ್ ತಗೋತಾರೆ ಅಂದ್ರೆ ಅದಕ್ಕಿರುವಂತ ಒಂದೇ ರೀಸನ್ ಇವ್ರದ್ದು ಕಾಸ್ಟ್. 2.5 ಲಕ್ಷಕ್ಕೆ ಪ್ರಾಬಬ್ಲಿ ಈ ತರ ಒಂದು ಗಾಡಿ ದೇಶದಲ್ಲಿ ಬಿಡಿ ಇಡೀ ಜಗತ್ನಲ್ಲೇ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಪ್ರಾಡಕ್ಟ್ ನ ಹೆಂಗ್ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ, ಒಂದು 200cc ಎಕ್ಸ್ಪಲ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದವರು ಕೂಡ RTX ತಗೋತಾರೆ. ಒಂದು 390cc ಅಡ್ವೆಂಚರ್ ನ ತಗೋಬೇಕು ಅಂತ ಪ್ಲಾನ್ ಮಾಡಿದವರು ಕೂಡ RTX ತಗೋತಾರೆ. ಒಂದು 450cc ಹಿಮಾಲಯನ್ ತಗೋಬೇಕು ಅಂತ ತಪ್ಪು ನಿರ್ಧಾರ ಮಾಡ್ತಿದ್ದವರು ಕೂಡ ಇವಾಗ RTX ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಇದರಲ್ಲಿ ಅಡ್ಜಸ್ಟಬಲ್ ಲೆವರ್ ಗಳನ್ನ ಕೊಟ್ಟಿದ್ದಾರೆ. ಬೇಸ್ ಮಾಡೆಲ್ ಇಂದಾನೆ ನಿಮ್ಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಟಾಪ್ ಎಂಡ್ ಮಾಡೆಲ್ ಅಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ, ಜೊತೆಗೆ ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಇನ್ನ ಇದ್ರ ಸರ್ವಿಸ್ ವಿಚಾರಕ್ಕೆ ಬರೋದಾದ್ರೆ 2 ರಿಂದ 2.5 ಸಾವಿರ ಮ್ಯಾಕ್ಸಿಮಮ್ ಬರಬಹುದು. ಸ್ಪೇರ್ ಪಾರ್ಟ್ಸ್ ಗಳು ಎಲ್ಲ TVS ಆಗಿರೋದ್ರಿಂದ ಕಮ್ಮಿಗೆ ಸಿಗುತ್ತೆ. ಆದ್ರೆ ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಏನು ಅಂದ್ರೆ TVS ಅವರು ಸರ್ವಿಸ್ ನ ಹೆಂಗ್ ಕೊಡ್ತಾರೆ ಅಂತ. ಒಂದು ರೇಡಿಯೇಟರ್ ಗಾರ್ಡ್ ಕೊಟ್ಟಿದೀವಿ. ಮತ್ತೆ ಇನ್ನೊಂದು ಡೌಟ್ ಏನು ಅಂದ್ರೆ, ಜನಕ್ಕೆ ನೋಡಿದ್ರೆ ಹೊಡೆಯಲ್ವಾ ಅಂತ. ಹೆಂಗೆ ಮ್ಯಾಜಿಕ್ ಅಲ್ಲ, ಲಾಜಿಕ್. ಇನ್ನ ಈ ಗಾಡಿದು ಮೇಜರ್ ನೆಗೆಟಿವ್ಸ್ ಅಂತ ನೋಡಿದ್ರೆ, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರೀ 12 ಲೀಟರ್ ಇದೆ. ಇವ್ರು ಇನ್ನೊಂಚೂರು ಜಾಸ್ತಿ ಕೊಡಬೇಕಿತ್ತು. ಇನ್ನೊಂದು, ನೀವೇನ್ ಇದನ್ನ ನೋಡ್ತಾ ಇದೀರಾ ಅಷ್ಟು ಕಂಫರ್ಟಬಲ್ ಆಗಿ ಅನ್ಸೋದಿಲ್ಲ ಓಡಿಸ್ಬೇಕಾದ್ರೆ. ಅಂದ್ರೆ ಮುಂದೆ ಕೂತ್ಕೊಂಡು ರೈಡ್ ಮಾಡ್ಬೇಕಾದ್ರೆ. ನೀವೇನಾದ್ರೂ ಗಾಡಿಗಳನ್ನ ಓಡಿಸ್ತಾ ಇದೀರಾ ಅಥವಾ ಲಾಂಗ್ ಹೋಗ್ತಾ ಇದೀರಾ ಅಂದ್ರೆ ಆದಷ್ಟು ಸೀಟ್ ಹಿಂದೆ ಕೂತ್ರೆ ನಿಮ್ ಮಂಡಿ ನೀಟಾಗಿ ಟಕ್ ಆಗುತ್ತೆ. ಅದೊಂದು ನೋಡಿ, ಆ ಫ್ಲಾ ಐತಲ್ಲ ಟ್ಯಾಂಕ್ದು, ಯಾರಿಗೂ ಗೊತ್ತಾಗಿರಲ್ಲ. ನೀವು ಒಂದ್ ಸ್ವಲ್ಪ ಸೀಟಲ್ಲಿ ಕೂತ್ಕೊ ಹಿಂದೆ ಮುಂದೆ ಹೋದಾಗ್ಲೇ ಫೀಲ್ ಆಗೋದು. ಹಿಂಗ್ ಕೂತಿದ್ದೀನಲ್ವಾ ನಾನು, ಹಿಂಗೆ ಕೂತ್ರೆ ಈ ಕಾಲು ಹಿಂಗ ಕಲ್ಸ್ಕೊಂಡ್ಬಿಡ್ತದೆ. ಇದ್ರಲ್ಲಿರುವಂತ ಎಂಜಿನ್ ಹೊಸದು, ಈ ಗಾಡಿನ ಬಿಟ್ಟು ಇನ್ ಯಾವ್ದ್ರಲ್ಲೂ ಬಂದಿಲ್ಲ. ಫಸ್ಟ್ ಒಂದು TVS ಇಂದ ಅಡ್ವೆಂಚರ್ ಗಾಡಿ ಬರುತ್ತೆ ಅಂದಾಗ ನಾನ್ ಅನ್ಕೊಂಡಿದ್ದು G310 GS ಎಂಜಿನ್ ಹಾಕ್ಬಿಟ್ಟು ಇವ್ರು ಬಿಟ್ಬಿಡ್ತಾರೆ ಅಂತ. ನಾನು BMW ಮಾರಿದ ರೀಸನ್ ಇಂಜಿನ್ ಅಷ್ಟು ಖರಾಬ್ ಆಗಿತ್ತು ಅಂತ. ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ, ಅಲ್ಲ ಶಾಪ ಅಂತ ಈಗ ತಿಳಿತು. ಇದ್ರಲ್ಲಿರುವಂತ ಪಾರ್ ಡೆಲಿವರಿ, ಇದ್ರಲ್ಲಿರುವಂತ ಸ್ಮೂತ್ನೆಸ್, ಟಾರ್ಕ್ ನೋಡಿ. 6ನೇ ಗೇರ್ ಅಲ್ಲಿ 40-50 ಸ್ಪೀಡ್ ಅಲ್ಲಿ ಹೋಗ್ತಾ ಇದೀನಿ, ಎಲ್ಲೂ ನನಗೆ ನಾಕಿಂಗ್ ಫೀಲ್ ಆಗ್ತಾ ಇಲ್ಲ. ಸ್ಯಾಡಲ್ ಸ್ಟೇ ಹಾಕಿದೀವಿ, ಇಲ್ಲೊಂದು ಟಾಪ್ ರ್ಯಾಕ್ ಇದೆ. ಇದೆಲ್ಲ ಇವಾಗ ಫೈನಲ್ ಪ್ರೋಟೋಟೈಪ್ ಸ್ಟೇಜ್ ಅಲ್ಲಿ ಇದೆ. ನೋಡಿ ಸ್ವಿಂಗ್ ಆರ್ಮ್ ಹೆಂಗಿದೆ ಅಂತ. ಫಸ್ಟ್ ಜನರೇಷನ್ KTM Duke 200 ಏನಿತ್ತು ಅದನ್ನ ನೆನಪಿಸುತ್ತೆ. ನಾವು ಇದನ್ನ ಬೆಂಗಳೂರಿಂದ ಮೈಸೂರಿಗೆ ಎತ್ಕೊಂಡ್ ಬರ್ಬೇಕಾದ್ರೆ ಒಂದು 60-70 ಕ್ರೂಸ್ ಮಾಡಿದಾಗ 32 ರಿಂದ 35 ಕಿಲೋಮೀಟರ್ ಬಂತು. ಅದಾದ್ಮೇಲೆ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಒಂದು 30 ಕಿಲೋಮೀಟರ್ ಬರ್ತಿದೆ. ಇಂಡಿಯಾದಲ್ಲಿ ಫಸ್ಟ್ ಆಕ್ಸೆಸರೈಸ್ ಆಗಿರುವಂತ ಅಪಾಚೆ RTX ಇದು. ತಲೆ ಇಲ್ಲೇ ಇದೆ ನೋಡಿ. ಇಷ್ಟು ವರ್ಷ ನಮ್ಮ ದೇಶದಲ್ಲಿ ಬರ್ತಾ ಇದ್ದಂತ ಗಾಡಿಗಳಿಗೆಲ್ಲ ಒಂದು ಪರ್ಪಸ್ ಇತ್ತು, ಆದ್ರೆ ಈ ಗಾಡಿಗೆ ಪರ್ಪಸ್ ಇಲ್ಲ ಗುರು, ಮಕ್ಸದ್ ಇದೆ. 200, 300, 400, 500, 600 cc ನಲ್ಲಿರುವಂತ ಅಷ್ಟು ಅಡ್ವೆಂಚರ್ ಕ್ಯಾಟಗರಿ ಗಾಡಿಗಳನ್ನ ತಿಂದಾಕೋದು ಜನ. ಆಮೇಲೆ ಪೇಡ್ ಪ್ರಮೋಷನ್ ಅನ್ಕೋಬಿಟ್ರೆ ಹೆಂಗ್ ನಮ್ಸೋದ್ ಅವ್ರನ್ನ? ಹಿಡ್ಕೊಳ್ಳಿ, ಎಣ್ಣೆ ಮೇಲೆ ಆಡೇ ಇಟ್ಟು ಹೇಳ್ತೀವಿ, ಇದು ಪೇಡ್ ಪ್ರಮೋಷನ್ ಅಲ್ಲ. ಮಿರರ್ ಒಂದು ಇನ್ನೊಂಚೂರು ನೀಟಾಗಿ ಕೊಡ್ಬೇಕಿತ್ತು. ಹೆವಿ ಬ್ಲೈಂಡ್ ಸ್ಪಾಟ್ ಗಳಿದೆ, ಒಂದಷ್ಟು ರೋಡ್ ಪ್ಯಾಚ್ ಕಿತ್ತೋಗ್ಬಿಟ್ಟಿದೆ, ಅದ್ರ ಮೇಲೆ ಓಡಿಸ್ತಾ ಇದೀನಿ, ಕೂತ್ಕೊಂಡೇ ಹೋಗ್ತಾ ಇದೀನಿ ಗುರು, ಏನು ತೊಂದರೆ ಇಲ್ಲ. ರೋಡ್ ಇದೆಯಾ ಅಲ್ಲಿ? TVS ಅವ್ರನ್ನ ಇಲ್ಲ ಕರೆಸ್ಬಿಟ್ಟು ತೋರಿಸ್ಬೇಕು, ನೋಡಿ ಯಾವ್ಯಾವ ರೋಡಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದೀವಿ ಅಂತ. ಕಾನ್ಫಿಡೆನ್ಸ್ ಕೊಡುತ್ತೆ ಅನ್ಕೊಳ್ಳಿ, ಅದು ಭಯ ಆಗೋದಿಲ್ಲ. ಇಷ್ಟು ಚೆನ್ನಾಗಿರೋ ಸಸ್ಪೆನ್ಷನ್ ಮೇಲೆ ಇನ್ನೂ ಎಕ್ಸ್ಟ್ರಾ ಕಾಸು ಕೊಟ್ಟು ಅಡ್ಜಸ್ಟಬಲ್ ಹಾಕ್ಸ್ಕೋಬೇಕಾ ನಾವು? ಏನಕ್ಕೆ? ಒಂದು XL50 ಇಂದ ಸ್ಟಾರ್ಟ್ ಮಾಡಿ TVS ಅವರು ಇವತ್ತು RTX 300 ಅಂತ ಬಾಂಬ್ ಗಾಡಿನ ಮಾಡಿದ್ದಾರೆ. ಇದಾಗಿರೋದು ಆಲ್ಮೋಸ್ಟ್ ಒಂದು 40-50 ವರ್ಷದಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ನೊಂದು 40-50 ವರ್ಷದಲ್ಲಿ TVS ಅವರು ಎಲ್ಲಿರ್ತಾರೆ ಅಂತ. ಮಾತೇ ಇಲ್ಲ. ಈಗೆಲ್ಲ ನೋಡ್ತಾರೆ ನೋಡಿ ಅವರು ನಮ್ ಗಾಡಿನ. ಹೇಳಲಿಲ್ವಾ? ಆಲ್ಮೋಸ್ಟ್ ಟೈಗರ್ ಹಿಂಗೆ ಇತ್ತು ಓಡಿಸ್ಬೇಕಾದ್ರೆ. ಸ್ವಲ್ಪ ಅನ್ನೆಸೆಸರಿ ಬಲ್ಕ್ ಅನ್ನಿಸ್ತಿದೆ. ಮುಂದ್ಗಡೆನಾ ನೀವು ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ನೋಡ್ತೀರಾ ಅನ್ಸುತ್ತೆ. ಜನಕ್ಕೆ ಇನ್ನೂ ಅಗಲ ಕೊಟ್ರು ಖುಷಿ ಆಗ್ತಾ ಹೋಗ್ತಾರೆ. ನಮ್ ದೇಶದಲ್ಲಿ 2 ಕಂಡಿಡ್ದು ಬಿಟ್ಟವ್ರು ಬ್ರೋ. ಕಾರ್ ಸೇಲ್ ಆಗ್ಬೇಕು ಅಂದ್ರೆ ಸನ್ರೂಫ್ ಮಾಡ್ಬೇಕು, ಗಾಡಿ ಸೇಲ್ ಆಗ್ಬೇಕು ಅಂದ್ರೆ ದೊಡ್ಡದಾಗಿ ಮಾಡ್ಬೇಕು. RTX ರಿವ್ಯೂ ಮುಗಿಸ್ಕೊಂಡು TVS ಟೆಸ್ಟಿಂಗ್ ಮತ್ತೆ ಶೂಟಿಗೆ ಬಂದಿದೀವಿ. ಮೋಟೋ ವ್ಲಾಗಿಂಗ್ ಜೀವನನೇ ಹಿಂಗೆ ಗುರು, ಕಷ್ಟ ಕಣಪ್ಪ. ಈ ವಿಡಿಯೋ ಯಾರು ನೋಡ್ತಾ ಇದೀರಾ, ಇನ್ನೊಂದು 3 ದಿವಸದಲ್ಲಿ ಈ ಪ್ರಾಡಕ್ಟ್ ಎಲ್ಲ ಪ್ರೊಡಕ್ಷನ್ ಬಂದಿರುತ್ತೆ. ಫೈನಲ್ ಪ್ರೊಡಕ್ಷನ್ ಯೂನಿಟ್ ಗಳು. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಟೀಮ್ ಸ್ಕಿಡ್ ಔಟ್ಲೆಟ್ಗೆ ಬನ್ನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನನ್ನನ್ನೆಲ್ಲ ಇವ್ರನ್ನ ವೆಬ್ಸೈಟ್ ಇದೆ. ತಿರ್ಗಿ ಬ್ರೋ ನಿಮ್ಮ ಎದೆ ತೋರಿಸಿ. ಸ್ಕಿಡ್
ಲಾಸ್ಟ್ ವಿಡಿಯೋದಲ್ಲಿ ನಮ್ ಶಿವಮೊಗ್ಗದ ಜನ ಹೆವಿ ಕಮೆಂಟ್ ಮಾಡಿದಿರಾ. ಶಿವಮೊಗ್ಗದಲ್ಲಿ ನಾವ್ ಇನ್ನೂ ಒಂದ್ ಗಾಡಿ ರಿವ್ಯೂ ಮಾಡಿದೀವಿ, ಅದ್ರದ್ದೊಂದು ಜಲಕ್ ಹಾಕ್ತಿವಿ, ನೋಡ್ಕೊಂಡ್ ಬನ್ನಿ. ಇದೊಂದು ತೊಗೊಂಡ್ಬಾರ್ದು, ನಂಗೆ ಬೋರ್ ಹೊಡಿತಿದ್ರೆ ಇದೇ ಥರನೇ ಒಂದು ಏನಾರು ತೊಗೊಂಡಿದ್ರೆ ಚೆನ್ನಾಗಿರುತ್ತೆ. ಒಂದು ರೂಲ್ ಹೋಗೋಣ. ಹೆಂಗಿದೆ ಲೆಗ್ ರೂಮು? ಏಯ್ ಸಕ್ಕದಾಗಿದೆ. ನಾಳೆಯಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ಬ್ರೋ ಲೈಫಲ್ಲಿ ಫುಲ್ ಅಪ್ಗ್ರೇಡ್ ಆಗ್ಬಿಟ್ಟಿದ್ದೀರಾ? ಆಗ್ಬೇಕಲ್ಲ, ಹಂಗೆ ಇದ್ರೆ ಅವತ್ತಿಂದ ನಿಮ್ ಜೊತೆ ಇಲ್ವಲ್ಲ, ಅದಕ್ಕೆ ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು?